ನೋಡಿ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ನಮ್ಮ ಮದ್ದೂರು ಹೋಟೆಲ್ ರಜಾತಾದ್ರಿ ವೆಜ್ ಇದೆ, ಮದ್ದೂರು ವಡೆ ತೋರಿಸ್ತಾ ಇದ್ದೀನಿ. ಮದ್ದೂರು ಒಳಗಡೆ ಯಾರ್ಯಾರು ಬಿಗ್ ಬಾಸ್ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಒಂದೊಂದಾಗಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ಕೊಂಬರೋಣ. ಯಾಕಂದ್ರೆ ಅವ್ರ ಆಟನ ಚೆನ್ನಾಗ್ ಆಡ್ತಾರೆ, ಮತ್ತೆ ಬೇರೆ ಇದ್ರಲ್ಲೆಲ್ಲ ಗೆದ್ದು ಬಂದಿದ್ದಾರೆ ಸ್ಟ್ಯಾಂಡಿಂಗ್ ಅಲ್ಲಿ. ಅವ್ರು ಗೆಲ್ಬೋದು ಮೋಸ್ಟ್ಲಿ. ಅಂದ್ರೆ ನಿಮ್ ಪ್ರಕಾರ ರಿಯಾಲಿಟಿ ಶೋಗಳೆಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಅವರು ಗೆಲ್ತಾರೆ ಅಂತ ನಂಬಿಕೆ ಇದೆ. ನಾವೇನು ಇಬ್ರುವೆ ಯಾವಾಗ್ಲೂ ಒಂದು ಕಾಂಬಿನೇಷನ್ ಇರುತ್ತೆ ಅವ್ರದ್ದು. ಹೌದು ಸರ್. ಸೊ ಎಲ್ಲ ಒಂದ್ ಕಡೆ ಬರೀ ಟಾಸ್ಕ್ ಮಾತ್ರ ಇವರು ಸ್ನೇಹಿತೆಯಾಗಿ ವರ್ತನೆ ಮಾಡ್ತಾರ, ಇಲ್ಲ ರಿಯಲ್ ಆಗಿ ಏನಾದ್ರು ಅವ್ರಿಗೆ ಏನಾದ್ರು ಇಷ್ಟ ಇದೆ ಸರ್? ಇಲ್ಲ, ಟಾಸ್ಕ್ ಆಗಿ ಇದ್ ಮಾಡ್ತಾರೆ, ಟಾಸ್ಕ್ ಅಲ್ಲಿ ಫ್ರೆಂಡ್ಲಿ ಆಗಿದ್ದಾರೆ, ಆದ್ರಿಂದ ಗೆಲ್ಬೋದು ಅನ್ಕೊಳ್ತೀನಿ. ನೀವು ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಹೌದಾ? ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಇದು ಅವನ ಹೆಸರೇನಪ್ಪ, ಗಿಲ್ಲಿ. ಗಿಲ್ಲಿ ಗಿಲ್ಲಿ ಇಷ್ಟ. ಗಿಲ್ಲಿ? ಜೋರ ಮಾತಾಡಿ. ಗಿಲ್ಲಿ ಗಿಲ್ಲಿ ಇಷ್ಟ. ಗಿಲ್ಲಿ ಇಷ್ಟನಾ? ಯಾಕೆ ಗಿಲ್ಲಿನೇ ಇಷ್ಟ ನಿಮ್ಗೆ? ಅದೇನೋ ಅವ್ನು ಕಂಡ್ರೆ ತುಂಬಾ ಇಷ್ಟ, ಚೆನ್ನಾಗಿ ಆಡ್ತಾನೆಲ್ಲ ಅದಕ್ಕೆ. ಓಕೆ ಓಕೆ. ಅಂದ್ರೆ ನೀವು ಹೋಟೆಲ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಬಿಡು ಮಾಡ್ಕೊಂಡು ಹೋಗಿ ನೀವು ಮನೇಲಿ ನೈಟ್ ನೋಡ್ತೀವಿ. ನೈಟ್ ನೋಡ್ತೀರಿ? ನಿಮ್ಗೆ ಇನ್ಯಾರು ಇಷ್ಟ ನಿಮ್ಗೆ? ಅಷ್ಟೇ, ಅವನೇ ಇಷ್ಟ. ನಿಮ್ ಪ್ರಕಾರ ಯಾರು ಗೆಲ್ಬಹುದು ಬಿಗ್ ಬಾಸ್ ನಲ್ಲಿ? ಗಿಲ್ಲಿನೇ ಗೆಲ್ಲೋದು. ಗಿಲ್ಲನೇ ಗೆಲ್ಲೋದು? ಗಿಲ್ಲಿನೇ ಯಾಕೆ ಗೆಲ್ಬೇಕು? ಅವನೇ ಗೆಲ್ಲೋದು, ಅವನೇ ಅಷ್ಟು ಇದು ಮಾಡ್ತಾನಲ್ಲ, ಅವನೇ ಗೆಲ್ತಾನೆ. ಹೇಳಿ ಅಣ್ಣ, ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹೌದು, ನೋಡ್ತಾ ಇದ್ದೀವಿ. ಹೌದಾ? ಎಷ್ಟು ಗಂಟೆ ಬರುತ್ತೆ ಬಿಗ್ ಬಾಸ್? ಅದು ಡೈಲಿ 9 ಗಂಟೆ, ಶನಿವಾರ 9 ಗಂಟೆ ಬರುತ್ತೆ, ಶನಿವಾರ ಭಾನುವಾರ. ಮಿಕ್ಕಿ ಟೈಮಲ್ಲಿ 9 ಸಿಗುತ್ತೆ. 9:30 ಅಣ್ಣ, ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್? ಅದರಲ್ಲಿ ಗಿಲ್ಲಿ ಇಷ್ಟ ನಮಗೆ. ಹೌದಾ? ಏನ್ ಎಲ್ಲ ಗಿಲ್ಲಿ ಗಿಲ್ಲಿ ಅಂತಾರಲ್ಲ, ಯಾಕೆ ಗಿಲ್ಲಿನೇ ಇಷ್ಟ? ಯಾಕಂದ್ರೆ ನಾವು ಮಂಡ್ಯ ಡಿಸ್ಟಿಕ್ ಆಗಿರೋದ್ರಿಂದ, ಅವ್ರು ಮಳವಳ್ಳಿ ತಾಲೂಕು ಇರೋದ್ರಿಂದ ನಮಗೆ ಗಿಲ್ಲಿ ಇಷ್ಟ ಅಂತ ನಾವು ನಮ್ಮ ತಾಲೂಕು. ಅಂದ್ರೆ ನಿಮ್ ತಾಲೂಕರ ಮ್ಯಾಲ್ ಮಾತ್ರ ನಿಮ್ಗೆ ಇಷ್ಟ? ಹೌದು. ಅಂದ್ರೆ ಕನ್ನಡ ನಟರುಗಳು ಅಲ್ಲ, ಕನ್ನಡ ನಟರಲ್ಲ, ಅವ್ರು ಚೆನ್ನಾಗಿ ಆಡ್ತಾರೆ, ಅದರಿಂದ ಅವ್ರು ಇಷ್ಟ. ಚೆನ್ನಾಗಿ ಆಡ್ತಾರೆ, ಅದರಿಂದ. ಹೌದು. ನಿಮ್ ಪ್ರಕಾರ ಯಾರು ಗೆಲ್ಬಹುದು ಈ ಸಲ ಗೆಲ್ಬೋದು ಅನ್ಸುತ್ತೆ. ಹೌದಾ? ಗಿಲ್ಲಿ ಗೆಲ್ಬಹುದಾ? ಯಾಕೆ ಗಿಲ್ಲಿನೇ ಗೆಲ್ಬಹುದು? ಯಾಕಂದ್ರೆ ಅವರೆಲ್ಲ ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಅದರಿಂದ ರಿಲೇ ಬೇರೆ ಇದ್ರಲ್ಲೆಲ್ಲ ಶೋ ಎಲ್ಲ ಮಾಡಿರೋದ್ರಿಂದ ಚೆನ್ನಾಗಿ ಆಡ್ತಾರೆ ಅಂತ. ಅಣ್ಣ, ನಿಮ್ಮ ಪ್ರಕಾರ ಡಾಕ್ ಸತೀಶ್ ಅವರು ಗಿಲ್ಲಿ ನಟನಿಗೆ ಬರೀ ಸ್ಲಮ್ ಅವರೇ ಓಟ್ ಹಾಕಿ ಇದು ಮಾಡ್ತಾರೆ ಅಂತ ಅಂದ್ರಲ್ಲ, ಮಾನಸಿಕವಾಗಿ ಎಲ್ಲ ಒಂದ್ ಕಡೆ ನೋಡಿದಂತ ಆಡಿಯನ್ಸ್ಗೆ ಬೇಜಾರಾಗಿರುತ್ತೆ. ಹೌದು. ನಿಮ್ಗೂ ಏನಾದ್ರು ಬೇಜಾರಾಗಿದೆ? ಇಲ್ಲ, ಆ ಥರ ಎಲ್ಲ ಹಾಕ್ತಾರೆ. ಯಾಕಂದ್ರೆ ಓಟ್ ಹಾಕರು ಅವ್ರೊಬ್ಬರೇ ಸ್ಲಮ್ ಅವ್ರು ಅಂತ ಏನು ಬರಲ್ಲ. ಎಲ್ಲ ಯಾರ್ಯಾರು ನೋಡ್ತಾರೆ ಅವರೆಲ್ಲ ಜಾಸ್ತಿ ಅವರೇ ಹಾಕೋದು. ಯಾಕಂದ್ರೆ ಸ್ಲಮ್ ಅವ್ರ ಅಂತ ಏನು ಬರೋದಿಲ್ವಲ್ಲ ಅದರಲ್ಲಿ. ಹೌದು. ಅಂದ್ರೆ ಡಾಕ್ ಸತೀಶ್ ಅವ್ರು ಹೇಳಿದ್ದು ತಪ್ಪು ಅಂತ ನಮ್ಗೆ ಅದು ತಪ್ಪು ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಓಟ್ ಹಾಕೋದ್ರಿಂದ ಇಂಥವ್ರೇ ಹಾಕ್ತಾರೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ. ಆದ್ರಿಂದ ಅಂದ್ರೆ ಕರ್ನಾಟಕ ಜನತೆನ ಎಲ್ಲೋ ಒಂದ್ ಕಡೆ ಸ್ಲಮ್ ಅನ್ನೋ ಒಂದು ವರ್ಡ್ ಅವ್ರು ಬಳಸಿ ಮಾತಾಡಿದ್ದು ತಪ್ಪು ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ನೋಡೋದ್ರಿಂದ ರಿಲೇಟಿವ್ಸ್ ಅನ್ನ ಅವ್ರು ಇಷ್ಟ ಬಂದ ಕ್ಯಾಂಡಿಡೇಟ್ಸ್ಗೆ ಓಟ್ ಹಾಕ್ತಾರೆ. ಆದ್ರೆ ಸ್ಲಮ್ ಅವ್ರೇ ಹಾಕ್ತಾರೆ ಅಂತ ಹೇಳಕ್ಕಾಗೋದಿಲ್ಲ ಆ ಥರ. ತುಂಬಾ ಥ್ಯಾಂಕ್ಸ್ ಅಣ್ಣ. ಸರಿ.